ನಮಸ್ಕಾರ, ಹೇಗಿದ್ದೀರಾ? ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದು ಡೌಟ್ ಇದೆ. ನಿಮ್ಮ ವಿಡಿಯೋಸ್ ಮೇಲೆ ಕಾಪಿರೈಟ್ ಕ್ಲೇಮ್ ಇದ್ರೆ ಆ ಚಾನಲ್ ಮಾನಿಟೈಸ್ ಆಗುತ್ತೋ ಇಲ್ಲೋ ಅಂತ. ಇದಕ್ಕೆ ಯಾವುದೇ ಡೈರೆಕ್ಟ್ ಆನ್ಸರ್ ಕೊಡಕ್ಕೆ ಆಗಲ್ಲ. ಆನ್ಸರ್ ಬಂದು ಎಸ್ ಕೂಡ ಇದೆ, ಇವನ್ ನೋ ಕೂಡ ಇದೆ. ಅದು ಯಾಕೆ? ಹಾಗಾದ್ರೆ ಮಾನಿಟೈಸ್ ಆಗಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಈ ವಿಡಿಯೋದಲ್ಲಿನೇ ಸಿಗುತ್ತೆ. ಸೊ ಫಸ್ಟ್ ಇದರ ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ. ನಿಮ್ಗೆ ನಿಮ್ಮ ಚಾನೆಲ್ ನಲ್ಲಿ ಮ್ಯೂಸಿಕ್ ಹಾಗೂ ಸಾಂಗ್ಸ್ ನ ಯೂಸ್ ಮಾಡುವ ಅನಿವಾರ್ಯತೆ ಇದೆ. ಉದಾಹರಣೆಗೆ ಡ್ಯಾನ್ಸಿಂಗ್ ವಿಡಿಯೋಸ್, ಮ್ಯೂಸಿಕ್ ಕಲಿಸುವಂತಹ ವಿಡಿಯೋಸ್, ಇವನ್ ಸಿಂಗಿಂಗ್ ವಿಡಿಯೋಸ್ ಅಂದ್ರೆ ಅಲ್ಲಿ ನಿಮ್ಗೆ ಮ್ಯೂಸಿಕ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಆಗಲ್ಲ. ಆ ಟೈಮ್ ನಲ್ಲಿ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ಚೆಕ್ ಮಾಡುವಾಗ ಆ ಮ್ಯೂಸಿಕ್ ಮೇಲೆ ಇವರು ತಮ್ಮದೇ ಆದ ಕಂಟೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ, ಇವನ್ ಇವರು ಮ್ಯೂಸಿಕ್ ಯೂಸ್ ಮಾಡಿಲ್ಲ ಅಂದ್ರೆ ಅವರ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಆಗಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ನಿಮ್ಮ ಕಂಟೆಂಟ್ ಏನಿದೆ ಪ್ಯೂರ್ಲಿ ಮ್ಯೂಸಿಕ್ ಅಥವಾ ಸಾಂಗ್ಸ್ ಮೇಲೆನೆ ಡಿಪೆಂಡ್ ಇದ್ರೆ. ಅದೇ ನೀವು ಕುಕಿಂಗ್ ವಿಡಿಯೋಸ್, ಟೆಕ್ ಹಾಗೂ ವ್ಲಾಗ್ ಚಾನಲ್ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಗೆ ಮ್ಯೂಸಿಕ್ ನ ಅವಶ್ಯಕತೆ ಇಲ್ಲ, ಯಾವುದೇ ಮ್ಯೂಸಿಕ್ ನೀವು ಯೂಸ್ ಮಾಡಬಹುದು. ಸೊ ಅಂತಹ ಟೈಮ್ ನಲ್ಲಿ ಆದಷ್ಟು ನಾನ್ ಕಾಪಿರೈಟೆಡ್ ಮ್ಯೂಸಿಕ್ ನ ಯೂಸ್ ಮಾಡಿ. ಇವನ್ ಕಾಪಿರೈಟೆಡ್ ಮ್ಯೂಸಿಕ್ ಇದ್ರೂ ಮಾನಿಟೈಸೇಷನ್ ಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೋಬೇಡಿ. ಅದ್ಯಾಕಂದ್ರೆ ಸೊ ನಿಮ್ಮ ಚಾನಲ್ ನಲ್ಲಿ ಒಂದು 30 ವಿಡಿಯೋಸ್ ಇದೆ ಅನ್ಕೊಳ್ಳಿ, ಅದ್ರಲ್ಲಿ ಏನಾದ್ರೂ 20 ರಿಂದ 25 ವಿಡಿಯೋಸ್ ನಲ್ಲಿ ಕಾಪಿರೈಟೆಡ್ ಮ್ಯೂಸಿಕ್ ನೇ ನೀವು ಯೂಸ್ ಮಾಡಿದೀರಾ, ನಂತರ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದಿರಾ ಅಂದ್ರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ನ ಚೆಕ್ ಮಾಡುವಾಗ ಮ್ಯಾಕ್ಸಿಮಮ್ ನಿಮ್ಮ ವಿಡಿಯೋಸ್ ನಲ್ಲಿ ಕಾಪಿರೈಟ್ ಕ್ಲೇಮ್ ಇರುತ್ತೆ. ಸೊ ಅವಾಗ ಯೂಟ್ಯೂಬ್ ಅವರು ಏನ್ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಚಾನಲ್ ನಲ್ಲಿ ಅಷ್ಟೊಂದು ಒರಿಜಿನಾಲಿಟಿ ಕಂಟೆಂಟ್ ಇಲ್ಲ, ಯಾಕಂದ್ರೆ ಎಲ್ಲ ಕಾಪಿರೈಟ್ ಕ್ಲೇಮ್ ವಿಡಿಯೋಸ್ ನೇ ಇದೆ, ಹಾಗಂತ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರುವಂತಹ ಚಾನ್ಸ್ ಇರುತ್ತೆ. ಎಲ್ರಿಗೂ ಬರಲ್ಲ, ಬಟ್ ನಿಮ್ಮ ಮಾನಿಟೈಸೇಷನ್ ಹೋಲ್ಡ್ ಅಲ್ಲಿ ಹೋಗುತ್ತೆ, ಇಲ್ಲ ಅಂದ್ರೆ ಚಾನಲ್ ಮಾನಿಟೈಸೇ ಆಗಲ್ಲ. ಸೊ ಅದಕ್ಕೆ ಆದಷ್ಟು ವಿಡಿಯೋಸ್ ಮೇಲೆ ಕಾಪಿರೈಟ್ ಕ್ಲೇಮ್ ನ ಇಟ್ಕೋಬೇಡಿ. ಕಾಪಿರೈಟೆಡ್ ಮ್ಯೂಸಿಕ್ ಯೂಸ್ ಮಾಡಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಅವರಿಗೆ ನೀವು ಕ್ರೆಡಿಟ್ಸ್ ನ ಕೊಡಿ. ಏನಿಲ್ಲ, ಮ್ಯೂಸಿಕ್ ಕ್ರೆಡಿಟ್ ಅಂತ ಕೊಟ್ಟು ಅವರ ಹೆಸರು ಅಥವಾ ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ನ ಲಿಂಕ್ ನೀವು ಹಾಕಿದ್ರೆ ಸಾಕು. ಅದೇ ನಿಮ್ಮ ಚಾನಲ್ ನಲ್ಲಿ ಒಂದು 10 to 20% ಅಷ್ಟೇ ಕಾಪಿರೈಟೆಡ್ ಕ್ಲೇಮ್ ವಿಡಿಯೋಸ್ ಇದೆ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ, ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲ. ಬಟ್ ಮಾನಿಟೈಸ್ ಆದ್ಮೇಲೆ ನಿಮ್ಮ ಅರ್ನಿಂಗ್ಸ್ ಏನಿದೆ ಅಲ್ಲ, ಅದು ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ಓನರ್ ಜೊತೆ ಶೇರ್ ಆಗುತ್ತೆ. ಸೊ ವ್ಯೂಸ್ ಮಾತ್ರ ನಿಮ್ಗೆ ಬರುತ್ತೆ, ಹಣ ಅವರಿಗೂ ಹೋಗುತ್ತೆ. ಸೊ ಅದಕ್ಕೆ ನಾನ್ ಕಾಪಿರೈಟೆಡ್ ಮ್ಯೂಸಿಕ್ ನ ಯೂಸ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯೂಸಿಕ್ ಕ್ರೆಡಿಟ್ ನ ಕೊಡಿ. ಅದು ಇಲ್ಲ ಅಂದ್ರೆ ಮ್ಯೂಸಿಕ್ ನ ಯೂಸೇ ಮಾಡಬೇಡಿ. ನೋಡಿ, ಈ ವಿಡಿಯೋದಲ್ಲೂ ಮ್ಯೂಸಿಕ್ ಇಲ್ಲ. ಸೊ ಈಗೇನು ಕಾಪಿರೈಟ್ ಕ್ಲೇಮ್ ಬಗ್ಗೆ ಗೊತ್ತಾಯ್ತು, ಬಟ್ ಇದಕ್ಕಿಂತ ಮೇನ್ ಪ್ರಾಬ್ಲಮ್ ಇರೋದೇ ರಿಯೂಸ್ಡ್ ಕಂಟೆಂಟ್. ಸೊ ಇದು ಮಾನಿಟೈಸ್ ಆಗುವಾಗ ಅಥವಾ ಮಾನಿಟೈಸ್ ಆದ್ಮೇಲೆ ನಿಮ್ಮ ಚಾನಲ್ ಗೆ ಬರಬಹುದು. ಸೊ ಈ ರಿಯೂಸ್ ಕಂಟೆಂಟ್ ಅಂದ್ರೆ ಏನು? ರಿಯೂಸ್ ಕಂಟೆಂಟ್ ಬಂದ್ರೆ ನಿಮ್ಮ ಚಾನಲ್ ನ ಹೇಗೆ ಮತ್ತೆ ಮಾನಿಟೈಸ್ ಮಾಡೋದು, ನಿಮ್ಮ ಚಾನಲ್ ನಲ್ಲಿ ಎಲ್ಲೆಲ್ಲ ಚೇಂಜಸ್ ಮಾಡ್ಬೇಕಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅರ್ಥ ಆಗುತ್ತೆ.